ಪ್ರಚಾರ ಸಮಿತಿ ಅಧ್ಯಕ್ಷರೇ, ಈಗ ಮೊನ್ನೆ ತಾನೇ ನಾಮಿನೇಷನ್ ಹಾಕಿದ್ರಲ್ಲ, ಬಿ ಜೆ ಪಿ ಮುಖಂಡರಾದಂಥ ಸುಧಾಕರ್ ಅವರು ಕಣ್ಣೀರು ಹಾಕಿದ್ರಲ್ಲ, ಅದಕ್ಕೆ ತಾವೇನು ಹೇಳ್ತೀರಾ? ಸುಧಾಕರ್ ಅವರು ಕಣ್ಣೀರು ಹಾಕುವುದಲ್ಲ, ಅದು ಮೊಸಳೆ ಕಣ್ಣೀರು ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕಾರಣ ಏನು ಅಂತಂದರೆ, ಅವರ ಒಂದು ಜೀವನ ವೈಶಿಷ್ಟ್ಯ ನಮಗೆ ಗೊತ್ತಿದೆ. 2013ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಟಿಕೆಟನ್ನು ಪಡೆದು ಜಯಶೀಲರಾದರು. 2018ರಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಪಡೆದು ಜಯಶೀಲರಾದರು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಅನೇಕ ಜನರ ಒಂದು ಮಾನವೀಯ ಸಂಬಂಧವುಳ್ಳ, ಅಂದರೆ ಕಾಂಗ್ರೆಸ್ಸಿಗೆ ಪಕ್ಷದ ಒಂದು ಒಳ್ಳೆಯ ಜನತೆಯನ್ನು ಮೋಸ ಮಾಡಿ ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ನೀವು BJP ಪಕ್ಷವನ್ನು ಸೇರಿ ನಮಗೆ ಪಕ್ಷಕ್ಕೆ, ಚಿಕ್ಕಬಳ್ಳಾಪುರ ಜನತೆಗೆ, ಚಿಕ್ಕಬಳ್ಳಾಪುರ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ, ಅದಕ್ಕಿಂತ ನೀವು ಕಣ್ಣೀರು ಸುರಿಸ್ಬೇಕಾ? ಜನತೆ ಮುಂದೆ ಇವೆಲ್ಲ ಡ್ರಾಮಾಗಳು ಬೇಡ. ನೀವು ಮಾಡಿರುವ ದ್ರೋಹಕ್ಕೆ ನೀವು ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ಒಂದು ಸದಸ್ಯನಾಗಿ ಆಯ್ಕೆ ಮಾಡಿಕೊಂಡು ಜನತೆ ಆ ಥರ ನೀವು ದ್ರೋಹ ಮಾಡಿದ್ದೀರಿ. ಮತ್ತು 2019ರಲ್ಲಿ ಶ್ರೀಯುತ ಒಳ್ಳೆಯ ಒಂದು ಆಡಳಿತಗಾರರು, ಒಳ್ಳೆಯ ಒಂದು ಈ ರಾಜ್ಯಕ್ಕೆ ಕೊಡುಗೆಯನ್ನು, ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಲೋಕಸಭಾ ಚುನಾವಣೆಗೆ ನಿಂತಾಗ ಕೊನೆ ಗಳಿಗೆಯಲ್ಲಿ ಚಾಕುವಿನಿಂದ ತಿಳಿದಿರಲ್ಲ ಅವರಿಗೆ ಸೋಲಿಗೆ ಕಾರಣರಾದ್ರಲ್ಲ. ನೀವು ಈ ಥರ ಮೋಸ ಮಾಡಿರೋದು ಇನ್ನೂ ಜನತೆ ಮರೆತಿಲ್ಲ. ಈಗ 10 ತಿಂಗಳ ಕಾಲ ಅಜ್ಞಾತವಾಸ ಅನುಭವಿಸ್ತೀವಿ ಅಂತ ಹೇಳಿದಿರಲ್ಲ. ನಿಮ್ಮಿಂದ ಅನೇಕ ಜನರು ಪ್ರತಿನಿಧಿಗಳು ಆಗಿರ್ತಕ್ಕಂಥವರು 10 ತಿಂಗಳಲ್ಲ, ಅನೇಕ ವರ್ಷಗಳು ಈಗ ಅವರು ಅಜ್ಞಾತವಾಸ ಅನುಭವಿಸ್ತಾ ಇದ್ದಾರೆ. ಇಂಥ ಕಣ್ಣೀರು ಹಾಕಿ ಜನರನ್ನು ಮರಳುಗೊಳಿಸುವ ಒಂದು ಪ್ರಯತ್ನ ಮಾಡಬೇಡಿ ಸುಧಾಕರ್ ಅವರೇ. ಇನ್ನು ಮುಂದೆ ಏನು ನಡೆಯಲ್ಲ. ಯಾಕೆ ಗೊತ್ತಾ? ಸತ್ಯ ಯಾವುದು, ಒಳ್ಳೆಯ ನಿತ್ಯ ಯಾವುದು ಅಂತ ಜನಕ್ಕೆ ಗೊತ್ತಿದೆ. ನಿಮ್ಮ ಒಂದು ಭ್ರಷ್ಟಾಚಾರ ಜನರಿಗೆಲ್ಲ ಗೊತ್ತಿದೆ. ಯಾವ ರೀತಿ ನೀವು ಬೆಳೆದು ಬಂದರು, ಯಾವ ರೀತಿ ನೀವು ಹಣ ಮಾಡಿದ್ರು, ಯಾವ ರೀತಿ ಆಸ್ತಿಗಳು ಮಾಡಿದ್ರು, ಯಾವ ರೀತಿ ಈಗ ಜನಗಳಿಗೆ ಮಂಕು ಬುದ್ಧಿಯನ್ನು ಆಗ್ತಾ ಇದ್ದೀರ, ಎಲ್ಲ ಜನರಿಗೆ ಗೊತ್ತಿದೆ. ಇನ್ನು ಮುಂದೆ ನಿಮ್ಮ ಆಟ ಏನು ನಡೆಯೋದಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸುವುದು ಸಂದೇಹವಿಲ್ಲ ಅನ್ನೋ ಅಧ್ಯಕ್ಷರೇ, ಹೇಳ್ತಾ ಇದ್ದೀನಿ. ಕುಮಾರಣ್ಣವರು ಹಿಂದೆ ನಮ್ಮ ಮೋದಿಯವ್ರನ್ನೂ ಸಹ ಬೈತಾ ಇದ್ದರು, ಸುಧಾಕರ್ನವ್ರನ್ನೂ ಸಹ ಬೈತಾ ಇದ್ದರು ಎಲ್ಲ ಕಾರ್ಯಕ್ರಮಗಳಲ್ಲಿ. ಅದಕ್ಕೆ ತಾವೇನು ಹೇಳ್ತೀರಾ? ಮಾನ್ಯ ಕುಮಾರಸ್ವಾಮಿಯವರು ಅವಕಾಶವಾದಿಗಳು. ಅವರಿಗೆ ಜನಕ್ಕಿಂತ ಅವರ ಒಂದು ಆಸ್ತಿ ರಕ್ಷಣೆ, ಅಧಿಕಾರ ಲಾಲಸೆ ಮುಖ್ಯವಾದದ್ದು. ಯಾಕೆ ಅಂತಂದರೆ, ಇಂಥ ಒಂದು ಕುಮಾರಸ್ವಾಮಿಯವರನ್ನು ಪದಚ್ಯುತಿಗೊಳಿಸಲು ಸಂಚು ನಡೆಸಿದ್ದೇ ನಮ್ಮ ಕೆ ಸುಧಾಕರ್. ಅಂಥವನ್ನ ಜೊತೆಗೂಡಿ ನೀವು ಅವರ ಒಂದು ನಾಮಿನೇಷನ್ ದಿವಸ ನೀವು ಬಂದು ಇಲ್ಲಿ ಮೊಸಳೆ ಕಣ್ಣೀರು ಹಾಕಿದ್ದೀರಲ್ಲ, ಇದಕ್ಕಿಂತ ಹೀನಾಯ ಒಂದು ಮಾತು ಈ ಜನ ನೋಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಜನತೆ ಇಂಥ ರಾಜಕೀಯ ಜೀವನ ಬೇಕಾ ನಿಮಗೆ? ರಾಜಕೀಯ ಜೀವನ ಅಂದರೆ ಏನು? ಜನರಿಗೆ ಸಹಾಯ ಮಾಡುವುದು, ಇದು ತಮ್ಮ ಆಸ್ತಿಗಳನ್ನ ರಕ್ಷಣೆ ಮಾಡುವುದು, ತಮ್ಮ ಬಂಧು ಬಳಗವನ್ನು ರಕ್ಷಣೆ ಮಾಡುವುದು, ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸದೆ ಇವತ್ತು ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡೋದ್ರಲ್ಲಿ ನೀವು ನಿಸ್ಸೀಮರೆ ಹೊರತು ನೀವು ನಿಜವಾದ ಜನರ ಕಷ್ಟಗಳಿಗೆ ಸ್ಪಂದಿಸುವರಲ್ಲ. ನಾನು ಈ ಸಂದರ್ಭದಲ್ಲಿ ತಿಳಿಸಲು ನಾನು ಇಚ್ಛೆ ಪಡ್ತಾ ಇದ್ದೀನಿ.